विष्णुं शशिर्भरणहं चतुर्भुजं प्रसन्नवदनं ध्याये सर्वविघ्नोपशान्तये आवाहयामि आसनं समर्पयामि वाद्योपाद्यं समर्पयामि मस्तिवो आचमन्यं समर्पयामि अन्यावृद्धिस्तु धनगणगमणिमाणिक्यावृद्धिस्तु मनोभान्त जना ಶಾಂತಿರಸ್ತು ಶಾಂತಿರಸ್ತು ಶಾಂತಿರಸ್ತು. ಎಲ್ಲಿಂದ ಬಂದಿರೋದು? ನಾವು ಓಳೂರಿಂದ ಬಂದಿದ್ದೀವಿ ಸ್ವಾಮಿ. ಓಳೂರು ನಾವು ಇಲ್ಲಿ ಸತ್ಯಮ್ಮ ದೇವರನ್ನ ಮಾಡಿಸ್ಕೊಂಡು ಹೋಗಕ್ಕೆ ಓಳೂರಿಂದ ಈ ಉಪ್ಪುಂಟೆ ಶ್ರೀ ಮಂಜುನಾಥ ಡಾಕ್ಟರ್ ಶಿಲ್ಪಿ ಮಂಜುನಾಥ ಅವರಿಂದ ಅವ್ರ ಬೃಂದದವರಿಂದ ತಗೊಂಡು ಹೋಗಿ ಬಂದಿದ್ದೀವಿ ಸ್ವಾಮಿ. ಸತ್ಯಮ್ಮ ದೇವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ನೋಡ್ತಾ ಇದ್ರೆ. ಅಷ್ಟು ಕಳೆ ಚೆನ್ನಾಗಿದೆ. ತುಂಬಾ ಕಳೆ ಇದೆ. ಮಾಡ್ಕೊಂಡು ವಿಧಾನ, ದೊಡ್ಡವರಿಗೆ ಸನ್ಮಾನ ಎಲ್ಲ ಸಹಕಾರ ಅವ್ರದ್ದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ತೃಪ್ತಿ. ಓಳೂರು ಗ್ರಾಮದಿಂದ ಬಂದು ಇಲ್ಲಿ ಉಪ್ಪುಂಟೆಯಲ್ಲಿ ಶ್ರೀ ಮಂಜುನಾಥ ಆಚಾರ್ಯ ಅವರ ಹತ್ರ ಈ ವಿಗ್ರಹ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಧನ್ಯವಾದಗಳು ಹೇಳ್ತಾ, ಈ ವಿಗ್ರಹ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಗ್ರಾಮ ದೇವತೆಯ ಸತ್ಯಮ್ಮ ದೇವರನ್ನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಓಳೂರು ಗ್ರಾಮದ ಗ್ರಾಮಸ್ಥರಿಗೆ ಎಲ್ಲ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ತುಂಬಾ ತೃಪ್ತಿಯಾಗಿದೆ. ಪೂಜೆ ವಿಧಾನ ಅವ್ರು ಮಾಡ್ಕೊಟ್ಟಿರೋ ರೀತಿ, ನಮ್ಮನ್ನ ಸ್ವೀಕರಿಸಿರೋ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ 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 ಅದ್ಭುತವಾಗಿದೆ. ಗ್ರಾಮ ದೇವತೆ ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಬೇಕಾಗಿದೆಯೋ ಆ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಆ ವಿಚಾರದಲ್ಲಿ ಧನ್ಯವಾದಗಳು. ನಮಸ್ತೆ, ನಾವು ಓಳೂರು ಗ್ರಾಮದಿಂದ ಬಂದಿದ್ರಿ. ವಿನಯ್ ನಮ್ಗೆ ಫ್ರೆಂಡ್ ಆಗಿದ್ದು, ಆತರ ಮೂಲಕ ವಿನಯ್ ಮೂಲಕ ಬಂದಿದ್ದಿಲ್ಗೆ. ಮುಂಜಾನೆ ಪಾಪ ನಮ್ಗೆ ಗೊತ್ತಿರ್ಲಿಲ್ಲ. ಈ ತರ ಸತ್ಯಮ್ಮ ದೇವಸ್ಥಾನ ವಿಗ್ರಹ ಮಾಡಿಸ್ಬೇಕು, ಹೆಂಗೆ ಯಾವ ರೀತಿ ಮಾಡಿಸ್ಬೇಕು ಅಂತ ಕೇಳಿದ್ರೆ, ವಿನಯ್ ಈ ತರ ಮಾಡ್ಬೇಕು, ಇಷ್ಟು ಕೆಜಿ ಇದ್ರಲ್ಲಿ ಆ ಮೂಲಕ ಮಾಡ್ಬೇಕು, ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಸರೋಗುತ್ತೆ ಅಂತೇಳಿ ಊರೆಲ್ಲ ಊರಿನ ಓಳೂರು ಗ್ರಾಮಸ್ಥರೆಲ್ಲ ಮಾತಾಡಿ ಏನೋ ಸ್ವಲ್ಪ ಹಣ ಅವ್ರ ಕೈಯಲ್ಲಿ ಸಹಾಯದಷ್ಟು ಈಸ್ಕೊಂಡು ಅಮ್ಮನವ್ರಿಗೆಲ್ಲ ನೀಟಾಗಿ ಮಾಡ್ಸಿದ್ರೆ. ಮಂಜುನಾಥ ಸ್ವಾಮಿ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅಮ್ಮನವ್ರ ವಿಗ್ರಹ, ಕುದುರೆ, ರೆಕ್ಕೆ ತರ ಟೈಪ್ ಬಂದಿರೋದು, ಡಿಸೈನ್ ಎಲ್ಲ ಚೆನ್ನಾಗಿದೆ. ಪೂಜೆ ಸೂಪರ್ ಆಗಿ ಮಾಡ್ಕೊಟ್ಟಿದ್ದಾರೆ ಅನುಕೂಲವಾಗಿ. ಇವನು ಮುಖ ಮಾತ್ರ ನಗುಮುಖದಲ್ಲಿ ಆರಾಮಾಗಿ ಊರಿಗೆ ಬಂದ್ ಎಲ್ಲಾರನ್ನು ಕಾಪಾಡ್ಕೊಂಡ್ ಬರ್ಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಶ್ವಕರ್ಮ ಬ್ರಹ್ಮಣೇ ನಮೋಸ್ತೆ. ಈ ದಿನದಿಂದ ಓಳೂರು ಗ್ರಾಮಸ್ಥರು ಬಂದು ನಮ್ಮಲ್ಲಿ ಶ್ರೀ ಸತ್ಯಮ್ಮ ದೇವಿಯ ಉತ್ಸವ ಮೂರ್ತಿ ವಿಗ್ರಹವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ನಮ್ಗೆ ಆರ್ಡರ್ ಸುಮಾರು ಒಂದು 2 ತಿಂಗಳಾಯ್ತು ಆರ್ಡರ್ ಕೊಟ್ಟು. ಇವ್ರಿಗೆ ಪ್ಯೂರ್ ಪಂಚಲೋಹದಲ್ಲಿ ತಾಯಿಯನ್ನ ರೆಡಿ ಮಾಡ್ಕೊಡ್ಲಾಗಿದೆ. ಆ ತಾಯಿ ಮುಖದಲ್ಲಿರೋ ಕಳೆ ನೋಡಿದ್ರೆ ತುಂಬಾ ಸಂತೋಷವಾಗಿ ಆನಂದವಾಗಿ ನೋಡ್ತಾ ಇದೆ. ಯಾವತ್ತು ತಾಯಿಯ ಮುಖದಲ್ಲಿ ಕಳೆ ಇರುತ್ತೋ ಆ ಗ್ರಾಮವು, ಆ ಸುತ್ತಮುತ್ತಲಿನ ಗ್ರಾಮಗಳು ಬೆಳೆ, ಮಳೆ, ನೀರು, ಆನಂದ, ಸಂತೋಷದಿಂದ ಇರ್ತದೆ. ನಮ್ಮ ಶಿಲ್ಪಶಾಸ್ತ್ರ ಪ್ರಕಾರ, ನಮ್ಮ ಕಶ್ಯಪ ಶಿಲ್ಪಶಾಸ್ತ್ರದಲ್ಲಿ ಹೇಳುವುದೇ ಏನಂದ್ರೆ, ಮುಖದಲ್ಲಿ ಇರುವ ಕಳೆ ಸೌಮ್ಯ ಕಳೆ ಇರಬೇಕು, ನಗು ಮುಖ ಇರಬೇಕು, ಗಂಭೀರತೆ ಇರಬಾರದು. ಗಂಭೀರತೆ ಬರೆಯವರು ಬೇರೆ ದೇವತೆಗಳು, ಅವ್ರ ಗ್ರಾಮದಿಂದ ಆಚೆ ಇರ್ತಾರೆ. ಅವ್ರಿಗೆ
ಈ ತಾಯಿ ತುಂಬಾ ಸಂತೋಷವಾಗಿ ನಗ್ತಾ ಇದೆ. ನಾನು ಮಾಡುವಾಗ ಕೂಡ ನನಗೂ ತುಂಬಾ ಸಂತೋಷ ಅನಿಸ್ತು. ಯಾಕಂದ್ರೆ ಶಿಲ್ಪಿಗೆ ಗೊತ್ತಾಗ್ಬಿಡ್ತದೆ ಆ ಮುಖ ಬಿಡಿಸುವಾಗ ಏನಾಗುತ್ತೆ ಅಂದ್ರೆ ಅವನ್ ಮೈಂಡ್ ಅಲ್ಲಿರೋ ತಾಯಿ ಮುಖ ಅಲ್ಲಿ ಬಂದ್ಬಿಟ್ರೆ ಅವನ್ಗಾಗೋ ಸಂತೋಷ ಇನ್ನೇನು ಇಲ್ಲ. ನೀವ್ ಎಷ್ಟು ದುಡ್ಡು ಕೊಟ್ರು ನಮ್ಗೆ ಸಂತೋಷ ಆಗಲ್ಲ. ನನ್ನ ಮನಸ್ಸಲ್ಲಿರೋ ಮೆಚ್ಚುಗೆ ಇರೋ ನನ್ನ ಮನಸ್ಸಲ್ಲಿ ಒಂದು ಮುಖ ಕಾಣಿಸ್ತಾ ಇರ್ತದೆ. ಆ ಮುಖ ತಾಯಿಗೆ ಬರ್ತು ಅಂದ್ರೆ ಅದಕ್ಕಿಂತ ಸಂತೋಷ ಶಿಲ್ಪಿಗೆ ಇನ್ನೆಲ್ಲೂ ಆಗೋದಿಲ್ಲ. ಅದ್ರ ತಾಯಿ ತುಂಬಾ ಚೆನ್ನಾಗಿ ಬಂದ. ಇನ್ನೊಂದು ವಿಶೇಷ ಇವತ್ತೇನಂದ್ರೆ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಜೀವ ಸಮಾಧಿ ಆದ ದಿನ ಈ ದಿನ. ಇವತ್ತು ಈ ತಾಯಿ ನಿಮ್ಮೂರ್ಗ್ ಬರ್ತಾ ಇರೋದು ತುಂಬಾ ಶುಭಕರ. ತುಂಬಾ ಚೆನ್ನಾಗಿ ಒಳ್ಳೆ ಟೈಮಲ್ಲಿ ಒಳ್ಳೆ ಟೈಮ್ಗೆ ಅವ್ರ ಕಾಲಜ್ಞಾನ ಬರೆದ ಮಹಾಯೋಗಿಗಳು ಶ್ರೀ ಪೋತೂರು ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಈ ದಿನ ಜೀವ ಸಮಾಧಿ ಆದ ದಿನ. ಜೀವ ಸಮಾಧಿ ಅಂದ್ರೆ ಅವ್ರು ಸತ್ತಿಲ್ಲ, ಇವತ್ತಿಗೂ ಬದುಕೇ ಇದ್ದಾರೆ. ಕಾಲಜ್ಞಾನ ಬರ್ದಿದ್ದವರು. ಆ ದಿನದಂದು ನಿಮ್ಮ ಊರಿಗೆ ತಾಯಿನ ಕರ್ಕೊಂಡು ಹೋಗ್ತಾ ಇದ್ರ ನಿಮ್ದು ಒಂದು ಪುಣ್ಯ, ನಾನು ಆ ತಾಯಿನ ಕೊಡ್ತಾ ಇರೋದು ನಂದು ಒಂದು ಪುಣ್ಯ. ಇದೆಲ್ಲ ಯಾವ್ದೋ ಒಂದು ಕಾಲದ ವರ ಅಂತ ನಾವು ತಿಳ್ಕೊಬೇಕು. ಇಷ್ಟು ಹೇಳ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ತಾಯಿ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಳ್ರಿ. ಅವಾಗ ಹುಣಸೆಕಾಯಿ ತೊಳ್ಕೊಳ್ರಿ. ಏನೇ ಪ್ರಾಬ್ಲಮ್ ಬಂದ್ರು ಫೋನ್ ಮಾಡ್ರಿ. ಎನಿ ಒನ್ ಪ್ರಾಬ್ಲಮ್ ಫೋನ್ ಮಾಡ್ರಿ. ಅದೇನೇ ತಪ್ಪಿರ್ಲಿ, ಏನೇ ಪ್ರಾಬ್ಲಮ್ ಬರ್ಲಿ, ನಾವು ಅದಕ್ಕೆ ಸ್ಪಂದಿಸ್ತೇವೆ. ಓಕೆ.